ಜೂನ್ 1ನೇ ತಾರೀಕಿನಿಂದ 4 ಹೊಸ ರೂಲ್ಸ್ಗಳನ್ನು ಇದೀಗ ಸರ್ಕಾರದ ಕಡೆಯಿಂದ ಜಾರಿಗೆ ಮಾಡೋದಕ್ಕೆ ಸಂಬಂಧಪಟ್ಟಂಥ ಎಲ್ಲ ಸಿದ್ಧತೆಗಳನ್ನು ಮಾಡಲಾಗ್ತದೆ. ಹೌದು, ಪ್ರಮುಖವಾಗಿರತಕ್ಕಂತಹ 4 ಹೊಸ ರೂಲ್ಸ್ಗಳು ನಿಮ್ಮ LPG ಗ್ಯಾಸ್ ಸಿಲಿಂಡರ್ಗೆ ಸಂಬಂಧಪಟ್ಟಂಥ, ಪೆಟ್ರೋಲ್ ಮತ್ತು ಡೀಸೆಲ್ಗೆ ಸಂಬಂಧಪಟ್ಟಂಥ, ರೈಲು ಪ್ರಯಾಣಿಕರಿಗೆ ಮತ್ತು ಆಧಾರ್ ಕಾರ್ಡ್ ಇರೋರಿಗೇ ಸಂಬಂಧಪಟ್ಟಂತೆ 4 ಹೊಸ ರೂಲ್ಸ್ಗಳಾಗಿರುತ್ತೆ. ಹಾಗಿದ್ರೆ 4 ಹೊಸ ರೂಲ್ಸ್ಗಳ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ನಾನು ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಿದ್ದೀನಿ. ವಿಡಿಯೋವನ್ನು ಸ್ಟಾರ್ಟ್ ಮಾಡ್ತೀನಿ. ಅದಕ್ಕಿಂತ ಮೊದಲು ನೀವಿನ್ನೂ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡದೇ ಇದ್ರೆ ಈ ಕೂಡಲೇ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಲೈಕ್ ಮಾಡಿ. ಈಗ ನಾವು ಮಾಹಿತಿಯನ್ನು ತಿಳ್ಕೊತಾ ಹೋಗೋಣ. ಹೌದು, ಜೂನ್ 1ನೇ ತಾರೀಕಿನಿಂದ 4 ಹೊಸ ರೂಲ್ಸ್ಗಳನ್ನಾದರೆ ಜಾರಿಗೆ ಮಾಡೋದಕ್ಕೆ ಸಂಬಂಧಪಟ್ಟಂತೆ ಇದೀಗ ಸರ್ಕಾರದ ಕಡೆಯಿಂದ ಮಾಹಿತಿಯನ್ನಾದರೆ ತಿಳಿಸಲಾಗಿದೆ. ಅದರಲ್ಲಿ ಪ್ರಮುಖವಾಗಿ ಮೊದಲನೇ ಹೊಸ ರೂಲ್ಸ್ ಏನು ಅಂತಂದರೆ, ಆಧಾರ್ ಕಾರ್ಡ್ ಇರೋರಿಗೇ ಒಂದು ಗುಡ್ ನ್ಯೂಸನ್ನಾದರೆ ಸರ್ಕಾರದ ಕಡೆಯಿಂದ ಘೋಷಣೆ ಮಾಡ್ತಕ್ಕಂಥ ಸಾಧ್ಯತೆ ಇರ್ತಕ್ಕಂಥದ್ದು. ಅದು ಏನಂತಂದ್ರೆ, ಆಧಾರ್ ಮತ್ತು ಇಮೇಲ್ ID-ನ ಲಿಂಕ್ ಮಾಡೋದಕ್ಕೆ ಸಂಬಂಧಪಟ್ಟಂಥ. ಹೌದು, ಈ ಹಿಂದೆ ಈ ಒಂದು ಪ್ರೋಸೆಸನ್ನು ಮಾಡಬೇಕಂತಂದರೆ 75 ರೂಪಾಯಿನ ನೀವು ಪಾವತಿ ಮಾಡಬೇಕಾಗಿತ್ತು. ಆದರೆ ಇದನ್ನು ಉಚಿತ ಸೇವೆಯಾಗಿ ನೀವೀಗ ಮಾಡಬಹುದಾಗಿರುತ್ತೆ. ಜುಲೈ 1ನೇ ತಾರೀಕಿನಿಂದ ಯಾವುದೇ ರೀತಿ ಶುಲ್ಕ ಇರೋದಿಲ್ಲ ಈ ಒಂದು ಪ್ರೋಸೆಸ್ಗೆ. ಸೊ ಇದಕ್ಕೆ ಲಾಸ್ಟ್ ಡೇಟ್ ಎಷ್ಟು ಅಂತಂದರೆ ಡಿಸೆಂಬರ್ 31, 2026 ಕೊನೆಯ ದಿನಾಂಕ ಇರುತ್ತೆ ನೀವು ಆಧಾರ್ ಮತ್ತು ಇಮೇಲ್ ID-ನ ಲಿಂಕ್ ಮಾಡೋದಕ್ಕೆ. ಇದು ಮೊದಲನೇ ರೂಲ್ಸ್ ಆಗಿರುತ್ತೆ. ಎರಡನೇ ರೂಲ್ಸ್ ಬಂದುಬಿಟ್ಟು ರೈಲ್ವೆ ಪ್ರಯಾಣಿಕರಿಗೆ ಎಚ್ಚರಿಕೆಯನ್ನು ನೀಡಲಾಗಿರ್ತಕ್ಕಂಥದ್ದು. ಅದು ಏನಂತಂದರೆ, ರೈಲಿನಲ್ಲಿ ನಿಯಮವನ್ನು ಉಲ್ಲಂಘಿಸ್ತಾರೆ ನೋಡಿ, ಸೊ ಅವರಿಗೆ ದಂಡವನ್ನು ಪಾವತಿ ಮಾಡಬೇಕಾಗಿತ್ತು. ಈಗ ಆ ದಂಡವನ್ನು ಸಹ ಹೆಚ್ಚಳ ಮಾಡಲಾಗಿದೆ. ಜೂನ್ 1ನೇ ತಾರೀಕಿನಿಂದ ಬರೋಬ್ಬರಿ 250 ರೂಪಾಯಿಯಿಂದ 500 ರೂಪಾಯಿ ಏರಿಕೆ ಮಾಡೋದಕ್ಕೆ ಸಂಬಂಧಪಟ್ಟಂತೆ ಇದೀಗ ಮಾಹಿತಿಯನ್ನಾದರೂ ತಿಳಿಸಿರ್ತಕ್ಕಂಥದ್ದು. ಮೂರನೇ ಹೊಸ ರೂಲ್ಸ್ ಬಂದುಬಿಟ್ಟು LPG ಗ್ಯಾಸ್ ಸಿಲಿಂಡರ್ ದರ ಸ್ಥಿರವಾಗಿರುವ ಸಾಧ್ಯತೆಗಳು ಹೆಚ್ಚಿವೆ ಅಂತ ಹೇಳಿ ಮಾಹಿತಿ ಆದರೆ ಇರ್ತಕ್ಕಂಥದ್ದು. ಅಂತಂದರೆ ಈ ಹಿಂದೆ ಎಷ್ಟಿತ್ತೋ ಸೊ ಅಷ್ಟೇ ಇರಲಿದೆ, ಯಾವುದೇ ರೀತಿ ಏರಿಳಿತ ಆಗ್ತಕ್ಕಂಥ ಸಾಧ್ಯತೆಗಳಿವ ಗ್ಯಾಸ್ ಸಿಲಿಂಡರ್ಲಿ ಅಂತ ಹೇಳಿ ಮಾಹಿತಿ ಆದರೆ ಇದೆ. ಸೊ ನೋಡೋಣ, ಮುಂದಿನ ದಿನದಲ್ಲಿ ಯಾವುದಾದ್ರೂ ಗ್ಯಾಸ್ ಸಿಲಿಂಡರ್ಗೆ ಮಾಹಿತಿ ಬಂದ ನಂತರ ತಿಳಿಸ್ಕೊಡ್ತೀನಿ. ಸೊ ಸದ್ಯಕ್ಕೆ ಯಾವುದೇ ರೀತಿ ಚೇಂಜಸ್ ಆಗೋದಿಲ್ಲ, ಸ್ಥಿರವಾಗಿರುತ್ತೆ ದರಗಳು ಅಂತ ಹೇಳಿ ಮಾಹಿತಿ ಆದರೆ ಇದೆ. ನಾಲ್ಕನೇ ಹೊಸ ರೂಲ್ಸ್ ಬಂದುಬಿಟ್ಟು ಇಂಧನದ ದರ ಏರಿಕೆ ಆಗುವ ಸಾಧ್ಯತೆ ಇರತಕ್ಕಂಥದ್ದು. ಹೌದು, ಪೆಟ್ರೋಲ್ ಮತ್ತು ಡೀಸೆಲ್ನ ಬೆಲೆಗಳು ಏರಿಕೆಯಾಗುವ ಸಾಧ್ಯತೆಗಳು ಹೆಚ್ಚಿದೆ ಇದೇ ಜುಲೈ ತಿಂಗಳಿನಲ್ಲಿ. ಈ 4 ಹೊಸ ರೂಲ್ಸ್ಗಳನ್ನು ಇದೀಗ ಸರ್ಕಾರದ ಕಡೆಯಿಂದ ಜಾರಿಗೆ ಮಾಡಿರ್ತಕ್ಕಂಥದ್ದು. ಅನುಷ್ಠಾನ ಜುಲೈ 1ರಿಂದ ಪ್ರಾರಂಭ ಆಗಲಿದೆ. ಮಾಹಿತಿ ಇಷ್ಟ ಆಗಿದ್ರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಮೆಂಬರ್ಸ್ಗೂ ಸಹ ವಿಡಿಯೋನ ಶೇರ್ ಮಾಡಿ, ಜೊತೆಗೆ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಸೊ ಥ್ಯಾಂಕ್ ಯು, ಬಾಯ್.